ಹೇಗೆ ಈ ಏನು ಪಟ್ಟಿಯನ್ನು ಪ್ರಕಟಣೆ ಆಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರೋದು ಈ ಕೃತಕ ಉಪಜಾತಿಗಳು ಸೇರಿಸಿರುವಂಥದ್ದು, ಅನಧಿಕೃತ ಒಂದು ಜಾತಿಗಳು ಸೇರಿಸಿರೋದು ಎಲ್ಲನೂ ಕೂಡ ಏನು ಕುರುಬ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಮಾಡಿವಾಲ ಕ್ರಿಶ್ಚಿಯನ್ನು, ಈ ಥರ ಎಲ್ಲ ಉಪಜಾತಿಗಳು, ಕೃತಕ ಉಪಜಾತಿಗಳು, ಅನಧಿಕೃತ ಜಾತಿಗಳು ಇದಕ್ಕೆ ಸೇರಿಸಿರುವಂಥದ್ದು. ಯಾವುದೇ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವೈಜ್ಞಾನಿಕವಾಗಿ ಇದೆಲ್ಲನೂ ಕೂಡ ಸೇರಿಸಿರುವಂಥದ್ದು ನಿಜಕ್ಕೂ ಭಾಳ ಗಂಭೀರ. ಅದಕ್ಕಾಗಿ ನಾವು ಕೂಡ ಒಂದು ಸಾಮಾಜಿಕ ಜಾಗೃತಿ ವೇದಿಕೆ ಮೂಲಕ ದೊಡ್ಡ ಒಂದು ಸಭೆಯನ್ನು ನಡೆಸಿದ್ವಿ ಬೆಂಗಳೂರಲ್ಲಿ. ಪ್ರಮುಖರು ಬಂದಿದ್ದರು, IPS IAS ಆಫೀಸರ್ಗಳು, ಸಮುದಾಯದ ಹಿರಿಯರು, ಸಮುದಾಯದ ನಾಯಕರುಗಳು, ಎಲ್ಲರೂ ಕೂಡ ಎಲ್ಲ ಒಂದು ವರ್ಗದ ಜನಾಂಗ, ಎಲ್ಲ ಒಂದು ಸಮುದಾಯದ ಒಂದು ಪ್ರತಿನಿಧಿಗಳು ಇದ್ದು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದನ್ನ ಈ ಏನು ಕೃತಕ ಉಪಜಾತಿಗಳಿದ್ದಾವೆ ಅದನ್ನ ತೆಗಿಬೇಕು ಅಂತ, ಅದನ್ನ ಕೈ ಬಿಡಬೇಕು ಅಂತ ನಾವು ಆಗ್ರಹಿಸಿ ಮಾನ್ಯ ರಾಜ್ಯಪಾಲರಿಗೆ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ನಂತರ ಅವರು ಕೂಡ ಆ ಲೆಟರ್ನ ಇವರ ಏನು ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಿಸಿದ್ದಾರೆ. ಇದು ಅತ್ಯಂತ ಒಂದು ಅವೈಜ್ಞಾನಿಕ ಬೆಳವಣಿಗೆ ಅಂತ ಹೇಳಿದ್ದಾರೆ. ನಾವಿಷ್ಟೇ ಹೇಳೋದು, ಇದು ಅವ್ರು ಮಾಡ್ತಾ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಒಂದು ಏನು ಈ ಒಂದು ಕೆಲವು ಶಕ್ತಿಗಳು ಅವ್ರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಇದು ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಇವರು ನಿಜಕ್ಕೂ ಒಂದು ಪ್ರೇರಣೆ ಅವರೇ ಕೊಡ್ತಾ ಇದ್ದಾರೆ. ಇದು ನಿಜವಾದಂಥ ಒಂದು ಗಂಭೀರವಾದಂಥ ಬೆಳವಣಿಗೆ. ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇರ್ತೀವಿ. ನಮ್ಮ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಅವರು ವಿಭಜನೆ ಮಾಡೋಕ್ಕೆ ಹೋದರೆ ನಾವು ಸಹಜವಾಗಿ ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇದ್ದೇ ಇರ್ತೀವಿ.